ಕೇಂದ್ರ ಸರ್ಕಾರ GST BJP ಸರ್ಕಾರ ಬಂದ ಮೇಲೆ GST ತಂದು ಜನಕ್ಕೆ ಸಾಕಷ್ಟು ಹೊರೆ ಹಾಕಿದ್ರು. ಅದರಲ್ಲೂ ಮಧ್ಯಮ ವರ್ಗದವರು ಬಡವರಿಗೆ ಇದು ತೀರಾ ತೊಂದರೆ ಆಗ್ತಿತ್ತು. ನಮ್ಮ ರಾಜ್ಯದಿಂದ 4.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಇತ್ತು. ಅವರು ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 13%, ಅಂದರೆ ಹತ್ತತ್ರ 50,000 ಕೋಟಿಯಷ್ಟು ನಮಗೆ ಹೆಚ್ಚು ಕಮ್ಮಿ ಬರ್ತಾ ಇತ್ತು. ಈಗ GST ಇಳಿಕೆಯಿಂದ ಕೆಲವು ಪದಾರ್ಥಗಳ ಮೇಲೆ ಕಡಿಮೆ ಆಗಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ, ಇಲ್ಲ ಅಂತಿಲ್ಲ. ಆದರೆ ನಮಗೆ ರಾಜ್ಯ ಸರ್ಕಾರಕ್ಕೆ 15 ಕೋಟಿ ನಮಗೆ ಕೊರತೆ ಬೀಳುತ್ತೆ. ಇದರಿಂದ ಎಷ್ಟು 15,000 ಕೋಟಿ ನಮಗೆ ಕಡಿಮೆ ಆಗುತ್ತೆ. ಇದನ್ನು ಯಾರು ಕೊಡಬೇಕು? ಕೇಂದ್ರ ಸರ್ಕಾರ ಕೊಡಬೇಕು. ನಮಗೆ ಅಂತಲ್ಲ, ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರ ಕೊಡಬೇಕು. ಕಾರಣ ಏನಂದರೆ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 1 ರೂಪಾಯಲ್ಲಿ 13 ಪೈಸೆ ಮಾತ್ರ. 13 ಪೈಸೆ ಮಾತ್ರ ಕೊಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಈಗ ಈ ಒಂದು ಹೊಸ ಬದಲಾವಣೆಯಿಂದ 15,000 ಕೋಟಿ ನಷ್ಟ ಆಗ್ತಿರೋದ್ರಿಂದ ಕೇಂದ್ರ ಸರ್ಕಾರನೇ ಇದನ್ನು ಎಲ್ಲ ರಾಜ್ಯಗಳಿಗೂ ವಾಪಸ್ಸು ಕೊಡಿಸ್ಬೇಕು. ಅವರೇನು ಹೆಚ್ಚುವರಿಯಾಗಿ ನಮ್ಮ ಹತ್ರ ತಗೊಳ್ತಾ ಇದ್ದಾರೆ ಅದನ್ನು ನಮಗೆ ಕೊಡಬೇಕು. ಆಗ ರಾಜ್ಯ ಸರ್ಕಾರಗಳು ಸ್ವಲ್ಪ ಉಸಿರಾಡೋದಕ್ಕಾಗುತ್ತೆ. ಇಲ್ಲಾಂದರೆ ಈಗೇನು ಇದೇ ಥರದ ವಾತಾವರಣ ಇದ್ದರೆ ರಾಜ್ಯ ಸರ್ಕಾರಗಳೆಲ್ಲ ಕೂಡ ನಶಿಸೋಗುತ್ತಷ್ಟೇ. ಯಾವ ರಾಜ್ಯ ಸರ್ಕಾರಗಳು ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ. ಈಗ ಚುನಾವಣೆ ಬಂದಾಗ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಜನಕ್ಕಂತೂ ಅನುಕೂಲ ಆಗುತ್ತೆ ಅಲ್ವಾ? ಜನಕ್ಕೆ ಅನುಕೂಲ ಆಗುತ್ತೆ, ಆದರೆ ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ರಾಜ್ಯ ಸರ್ಕಾರ ಇದನ್ನು ಭರಿಸೋರು ಯಾರು? 15,000 ಕೋಟಿ ಅಂದರೆ ಏನು ಸಣ್ಣ ದುಡ್ಡಲ್ಲ ಅಲ್ವಾ? ಇದನ್ನು ಕೇಂದ್ರ ಸರ್ಕಾರ ನಮ್ಮ ಹತ್ರ ಹೆಚ್ಚುವರಿಯಾಗಿ ಅವ್ರು ತಗೊಳ್ತಾ ಇದ್ದಾರೆ. 1 ರೂಪಾಯಲ್ಲಿ 87 ಪೈಸೆ ರೂಪಾಯಿ, 1 ರೂಪಾಯಲ್ಲಿ 87 ಪೈಸೆ ಅವ್ರು ತಗೊಂಡು ನಮಗೆ ಕೊಡ್ತಾ ಇರ್ತಕ್ಕಂಥದ್ದು 13 ಪೈಸೆ. ಅದರಿಂದ ಅವ್ರ 87 ಪೈಸೆನಲ್ಲಿ ಕಡಿಮೆ ಮಾಡಿಕೊಂಡು ರಾಜ್ಯ ಸರ್ಕಾರಕ್ಕೆ ವಾಪಸ್ ಕೊಡಲಿ ಅಂತ, ನಮ್ಮ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳು ಕೂಡ ಅವರು ವಾಪಸ್ ಕೊಡಬೇಕು. ಧರ್ಮಸ್ಥಳ ಪ್ರಕರಣ NIA ವಹಿಸಬೇಕು ಅಂತೇಳಿ ಸ್ವಾಮೀಜಿ ನಿಯೋಗ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಸ್ವಾಮೀಜಿಗಳು ಕೂಡ ಈ ಪ್ರಕರಣ NIAಗೆ ಹೋಗಬೇಕು, ರಾಜ್ಯ ಸರ್ಕಾರ ತನಿಖೆ ಮೇಲೆ ವಿಶ್ವಾಸ ಇಲ್ಲ ಅಂತಾರೆ ಸ್ವಾಮೀಜಿಗಳು. ನನಗೆ ಅದ್ರ ವಿಚಾರ, ಸ್ವಾಮೀಜಿಗಳ ವಿಚಾರ ಗೊತ್ತಿಲ್ಲ ನನಗೆ. ನನ್ನ ಅಭಿಪ್ರಾಯದಲ್ಲಿ SIT ತನಿಖೆ ಮಾಡ್ತಾ ಇದೆ, ಸರಿಯಾದ ದಾರಿನಲ್ಲೇ ಹೋಗ್ತಾ ಇದೆ. ಮತ್ತು SIT ತನಿಖೆನ ಎಲ್ಲರೂ ಕೂಡ ಸ್ವಾಗತ ಮಾಡಿದರು. ಆಮೇಲೆ BJPಯವರು ಏನು ಕಾರಣನೋ ಗೊತ್ತಿಲ್ಲ, ಅವರು ಅದಕ್ಕೆ NIA ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಸೌಜನ್ಯ ಪ್ರಕರಣ ಕೂಡ ಕೇಂದ್ರ ಸರ್ಕಾರದ CBI ತನಿಖೆ ಮಾಡಿದ್ದು, ಕೇಂದ್ರದಲ್ಲಿ CBI ಸರ್ಕಾರನೇ ಇತ್ತು. ಯಾಕೆ ನ್ಯಾಯ ಸಿಗಲಿಲ್ವೋ ನನಗಂತೂ ಗೊತ್ತಿಲ್ಲ. ಈಗ NIAಗೆ ಯಾಕೆ ಕೇಳ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. CBI ಅವ್ರದ್ದೇ, NIAನೂ ಅವ್ರದ್ದೇ, ಯಾಕೆ ಕೇಳ್ತಾ ಇದ್ದಾರೋ ಗೊತ್ತಿಲ್ಲ. ನನ್ನ ಅಭಿಪ್ರಾಯದಲ್ಲಿ SIT ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೌಜನ್ಯ ಕೊಲೆ ಅಂತಲ್ಲ, ಮತ್ತು ಈ ಬುರುಡೆ ಪ್ರಕರಣ ಇದೆಯಲ್ಲ, ಇದೆಲ್ಲ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಬರುವ ಎಲ್ಲ ಲಕ್ಷಣಗಳು ಇದೆ. ಹೆಚ್ಚು ಬೇಕಾಗಿದ್ದರೆ ನಿಮಗೆ ಧರ್ಮಸ್ಥಳ ಉಗ್ರ ಲಿಸ್ಟ್ನಲ್ಲಿದೆ ಅಂತಕ್ಕಂಥ ಒಂದಷ್ಟು ಮಾಹಿತಿಗಳು ಬಯಲಾಗ್ತದೆ. ಮೊದಲನೇದಾಗಿ ಈಗ 2022 ಮೊನ್ನೆ ಕಳೆದ 22ರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಮಂಗಳೂರಲ್ಲಿ, ಆ ಕುಕ್ಕರ್ ಬ್ಲಾಸ್ಟ್ ಆಗಬೇಕಾಗಿದ್ದು ಧರ್ಮಸ್ಥಳದಲ್ಲಿ ಆಗಬೇಕಾಗಿದ್ದು ಮಂಗಳೂರು ಬ್ಲಾಸ್ಟ್ ಆಯಿತು ಅಂತಕ್ಕಂಥದ್ದು ಈಗ ಒಂದಷ್ಟು ಮಾಹಿತಿಗಳು ಹೊರಗೆ. ಈಗ ಧರ್ಮಸ್ಥಳನೇ ಅಂತಲ್ಲ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹತ್ತತ್ರ 1,80,000 ದೇವಸ್ಥಾನಗಳು ಎಲ್ಲ ಸುರಕ್ಷಿತವಾಗಿದೆ, ಯಾವ ಸಮಸ್ಯೆನೂ ಇಲ್ಲ. ಅದೇನು ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ನನಗೂ ಕೊಟ್ಟಿದ್ದಾರೆ ಇನ್ವಿಟೇಷನ್ನು, ಅದು ಯಾರ್ಯಾರು ಕರೀತಾರೆ ನನಗೇನು ಮಾಹಿತಿ ಇಲ್ಲ. ಏನು ಕರೆಕ್ಟಾಗಿ ಗೊತ್ತಿಲ್ಲಪ್ಪ. ಅಲ್ಲ, ಒಂದು ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ
ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ? ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ? ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದರೆ ಏನು ಸಮಸ್ಯೆ ಇಲ್ಲ. ನನಗೆ ಹೆಚ್ಚು ಮಾಹಿತಿ ಇಲ್ಲ. ನೀವು ಈ ಹೋಮ್ ಮಿನಿಸ್ಟರ್ ಬರ್ತಾರೆ ಓಕೆ. ಏನು ನನಗೇನು ಅದು ನೋಡಿದೆ ಆಡಿಯೋ ವಿಡಿಯೋ ಅಂತ. ತಪ್ಪು ಯಾರೇ ಮಾಡಿದ್ರು ತಪ್ಪೇ ಅಲ್ವಾ? ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ನೀವು ನಮ್ಮ ಗೃಹ ಮಂತ್ರಿಗಳು ಕೇಳಿ, CM ಕೇಳಿ. ಆದರೆ ನನ್ನ ಅಭಿಪ್ರಾಯದಲ್ಲಿ ಎಲ್ಲೇ ಯಾವುದೇ ನಮ್ಮ ಸರ್ಕಾರ ಇರಲಿ, ಇನ್ನೊಂದು ಸರ್ಕಾರ ಇರಲಿ, ಎಲ್ಲಿ ತಪ್ಪು ಮಾಡಿದ್ರು ಕೂಡ ತಪ್ಪೇ. ತಪ್ಪು ಆಗಿದ್ರೆ ನಮಗೇನು ಗೊತ್ತು? ನಾವು ಆಡಿಯೋದಲ್ಲಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ನಾನು ಕೇಳಿದ್ದೀನಿ. ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಾಗಿದ್ದರೆ ಗೃಹ ಮಂತ್ರಿಗಳನ್ನೇ ಕೇಳಬೇಕು. ಈಗ ಬಾಲಕೃಷ್ಣ ಅವರು, ರಾಜಣ್ಣವರು BJPಗೆ ಸೇರ್ತಾರೆ ಅಂತ ನಾನು ನೋಡಿದೆ ಪೇಪರಲ್ಲಿ. ರಾಜಣ್ಣವರು ಯಾವುದೇ ಕಾರಣಕ್ಕೂ BJP ಪಕ್ಷಕ್ಕೂ ಹೋಗಲ್ಲ, ಯಾವ ಪಕ್ಷಕ್ಕೂ ಹೋಗಲ್ಲ, ಕಾಂಗ್ರೆಸ್ಸಲ್ಲೇ ಇರ್ತಾರೆ ಅವರು. ನಾನು ಮೊನ್ನೆ ಅವರು ಹುಟ್ಟುಹಬ್ಬಕ್ಕೆ ಹೋಗಿದ್ದೆ. ಇಲ್ಲಿ ಒಂದು ನಿಮಿಷ ಹುಟ್ಟುಹಬ್ಬಕ್ಕೆ ಹೋಗಿದ್ದೆ. ತುಮಕೂರಲ್ಲಿ ತಾನೇ ಆಗಿದ್ದು, ತುಮಕೂರಲ್ಲಿ. ಆಗ ಒಂದು ಇದು ಫೋಟೋಸು ಅವ್ರದ್ದೆಲ್ಲ ಒಂದು ಎಕ್ಸಿಬಿಷನ್ ಇತ್ತು. 1972ರಲ್ಲಿ ಇಂದಿರಾ ಗಾಂಧಿಯವ್ರ ಜೊತೆ ನಿಂತ್ಕೊಂಡು ಇವರು ಮಾತಾಡ್ತಾಯಿದ್ರು. ಇಂದಿರಾ ಗಾಂಧಿಯವ್ರ ಜೊತೆಯಲ್ಲೇ ಎಲೆಕ್ಷನ್ ಭಾಷಣ ಇವ್ರು ಮಾಡ್ತಾಯಿದ್ರು. ಅಂದರೆ 72 ಅಂದರೆ ಎಷ್ಟು ವರ್ಷ ಆಯಿತು? ಆಗ್ಲಿಂದಲೂ ಕಾಂಗ್ರೆಸ್ಸಲ್ಲಿದ್ದಾರೆ, ಮುಂದಕ್ಕೂ ಕಾಂಗ್ರೆಸ್ಸಲ್ಲೇ ಇರ್ತಾರೆ.